ಶಿವಣ್ಣನ ಅಭಿಮಾನಿಯಾಗಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಿದ್ದೀರಾ. 45 ಸಿನಿಮಾದ ಬಗ್ಗೆ ನಿರೀಕ್ಷೆ ಎಷ್ಟು ಹೆಚ್ಚಾಗಿದೆ? ಸಮಯ ಇನ್ನು ಸ್ವಲ್ಪ ಅಷ್ಟೇ ಬಾಕಿ ಇರೋದು. ತುಂಬ ನಿರೀಕ್ಷೆ ಇದೆ. ಪಿಕ್ಚರ್ ಚೆನ್ನಾಗೈತೆ, ರಿಪೋರ್ಟು ಕೇಳಿದ್ದೀವಿ. ಶಿವಣ್ಣ ಈ ಥರ ಪಾರ್ಟ್ ಮಾಡಿರೋದೇ ನಮ್ಮ ಖುಷಿ. ಈಜಲ್ಲಿ ಅವ್ರಿಗೆ ಆಪ್ರೇಷನ್ ಆಗಿ 1 ವರ್ಷ ಆಗಿತ್ತು. ಅವತ್ತೆಲ್ಲ ಬೇಜಾರಾಗಿ ಇದೇ ಥರ ನೀವು ಕೇಳಿದರೆ ಅಲ್ಲಿ ಅವ್ರ ಮನೆ ಮುಂದೆ ಅವತ್ತು ಮಾತಾಡಿದ್ದು. ಇವತ್ತು ಖುಷಿಯಾಗಿದ್ದೀವಿ. ಶಿವಣ್ಣ ಈ ಥರ ಸಿನಿಮಾ ಮಾಡಿರೋದು ಒಳ್ಳೆ ಸೆಲೆಬ್ರೇಷನ್ ಮಾಡ್ತೀವಿ. ಅಭಿಮಾನಿಗಳಾಗಿ ಏನಿಲ್ಲ, ಅವ್ರು 100 ಕಾಲ ಸುಖವಾಗಿರಲಿ, ಒಳ್ಳೆ ಸೆಲೆಬ್ರೇಷನ್ ಮಾಡ್ತೀವಿ. ಇವತ್ತು ನಾಳೆ ನಾಡ್ದು ಎಲ್ಲ ಹುಡುಗರು ಮಾಡ್ತಾರೆ. ನಾವೇ ಅಂತಲ್ಲ, ಅವತ್ತಿಂದ ಇರೋರಂತಲ್ಲ, ಎಲ್ಲ ಹೊಸಬ್ರು ಅಣ್ಣವ್ರ ಕುಟುಂಬದ ಅಭಿಮಾನಿಗಳು ಸದಾ ಶಿವಣ್ಣನ ಜೊತೆ ಇರ್ತೀವಿ, ಎಲ್ಲ ಎಂಜಾಯ್ ಮಾಡ್ತೀವಿ. ಈಗ ಕಟೌಟ್ ಹಾಕ್ತಾಯಿದ್ದಾರೆ, ಇನ್ನೊಂದು 10 ನಿಮಿಷ ಹಾರನೂ ಹಾಕ್ಸ್ತೀವಿ ಜೊತೇಲಿ. ನಾಳೆನೂ ಹಾರ ಹಾಕ್ತಾರೆ. ಈಗ ಹುಡುಗರು ಸ್ನೇಹಿತರು ಅವ್ರು ಯಾರು ರಾಜೇಶ, ಚೇತು ಅನ್ನೋ ಆ ಹುಡುಗರು ದೋಸೆ ಕ್ಯಾಂಪ್ ಎಲ್ಲ ಇಟ್ಕೊಂಡಿದ್ದಾರೆ. ಕಟೌಟು 48 ಅಡಿ ಕಟೌಟು ಮೇಡಮ್ ಹಾಕ್ತಾಯಿದ್ದೀವಿ. ಅಣ್ಣ ಬೇಡ ಅಂತ ನಾವು ಅಭಿಮಾನಿಗಳು ಸಿಂಗಲ್ ಕಟೌಟು ನಾವು ಹಾಕ್ಸ್ತಾ ಇದ್ದೀವಿ. ಅಣ್ಣ 3 ಜನದ್ದು ಒಟ್ಟಿಗೆ ಇರಲಿ ಅಂತ ಅವರು. ನಾವಿಲ್ಲ, ನಮಗೆ ಸಪ್ರೇಟಾಗಿ ಒಂದು ಸಿಂಗಲ್ ಕಟೌಟ್ ಕೊಡಿ, ನಾವು ಮಾಡಬೇಕಂತ. ಅವರು ಎಲ್ಲ ಕನ್ನಡದವ್ರೆ. ಅವ್ರು 3 ಕಟೌಟ್ಗೂ ಹಾರ ಹಾಕ್ತೀವಿ, ಇದಕ್ಕೂ ಹಾರ ಹಾಕ್ತೀವಿ ಮೇಡಮ್. ನಮ್ಮ ಸೆಲೆಬ್ರೇಷನ್ ಜೋರಾಗಿರುತ್ತೆ, ಎಂಜಾಯ್ ಮಾಡೋಣ ಎಲ್ಲ ಕನ್ನಡ. ಲಾಸ್ಟ್ ಇಯರ್ 24 ಇದೇ ದಿನ ಶಿವಣ್ಣನಿಗೆ ಸರ್ಜರಿ ಆಗಿರೋದು. ಒಂದು ಕಡೆ ನೋವಿತ್ತು, ಎಲ್ಲ ಕಡೆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ರಿ. ಇವತ್ತು 45 ಸಿನಿಮಾದ ರಿಲೀಸಿಗೆ ಸಂಭ್ರಮ ಜಾಸ್ತಿ ಆಗ್ತಿದೆ. ಒಂದು ಜಾತ್ರೆ ಯಾವ ತರ ಇರಬಹುದು ಅಂತ? ಜಾತ್ರೆ ಹಬ್ಬ ಮೇಡಮ್. ಅವತ್ತು ಇಲ್ಲೇ ಪೂಜೆ ಎಲ್ಲ ಇಟ್ಕೊಂಡಿದ್ದೋ, ಎಲ್ಲ ದೇವಸ್ಥಾನದಲ್ಲೂ ನಾವು 2 ದೇವಸ್ಥಾನದಲ್ಲಿ ಪೂಜೆ ಮಾಡುತ್ತೋ, ಎಲ್ಲ ಇದರಲ್ಲೂ ಹಬ್ಬ ಥರ ಮಾಡ್ದೆ. ಅವತ್ತು ಏನು ಗೊತ್ತೋ, ದೇವ್ರ ಹತ್ರ ಬಿಡ್ಕೊಂಡಿದ್ದೆ. ಶಿವಣ್ಣ ನಮ್ಮ ಫೋನ್ ಮಾಡಿದ್ರು ಆಪ್ರೇಷನ್ ಆಗಿ 2 ದಿನಕ್ಕೆ. ನಮ್ಗೆ ಅವತ್ತು ಖುಷಿ ಆಯ್ತಾ, ಯಪ್ಪ ಹುಷಾರಾಗಿ ಬಂದರೆ ಸಾಕು ಅಂತ. ಇದರಲ್ಲಿದ್ದ ಅಣ್ಣವ್ರ ಕುಟುಂಬದಲ್ಲಿ ಅಣ್ಣವ್ರ ಮಗ ದೊಡ್ಡ ಮಗ ಆಗಿ ಅವ್ರೇನು ಅಭಿಮಾನಿಗಳನ್ನ ಇದು ಮಾಡ್ಬೇಕು, ಅದು ಮೇಂಟೈನ್ ಮಾಡ್ತಾವ್ರೆ. ಎಲ್ಲ ನಮಗೆ ಖುಷಿ. ಎಲ್ಲ ಕನ್ನಡ ಚಿತ್ರರಂಗದಲ್ಲಿ ಒಂದೇ ನಾವು, ಎಲ್ಲ ಅಭಿಮಾನಿಗಳು ಇಲ್ಲೆಲ್ಲರೂ ಓಡಾಡಿ ಅವ್ರದ್ದೇನು ಕೆಲಸ ಮಾಡ್ತಾವ್ರೆ. ಆಲ್ರೆಡಿ ಸಿನಿಮಾ ರಿಪೋರ್ಟು ನೀವೇ ಹೇಳ್ಬಿಟ್ಟಿದ್ದೀರ, ಬ್ಲಾಕ್ ಬಸ್ಟರ್ ಇಟ್ಟು ಅಂತ. ಶಿವ ತಾಂಡವ ನಾವು ನೋಡ್ತಾ ಇದ್ದೀವಿ, ನಾವು ಎಕ್ಸೈಟ್ ಅಲ್ಲಿ ಇದ್ದೀವಿ ಎಲ್ಲಾರು. ಲಾಸ್ಟ್ 20 ನಿಮಿಷ ಮೇಡಮ್, ನಮ್ಗೆ ಒಂದೇ, ನಮ್ಮ ಅಣ್ಣವ್ರ ಎಳೆ ಒಂದೇ, ಅಪ್ಪಾಜಿ ಚಿತ್ರರಂಗ ಕುಟುಂಬ ಇದ್ದಂಗೆ ನಮ್ಗೆಲ್ಲ ಇರೋನು ಒಂದೇ. ನಮ್ಮ ಸಿನಿಮಾ ಹಿಟ್ ಆಗ್ಲಿ, ಇಲ್ಲೊಬ್ರು ಸಿನಿಮಾ ಹಿಟ್ ಆಗ್ಲಿ, ನಮ್ ಶಿವಣ್ಣ ಮಾಡೋರು. ಇವತ್ತು ನೀವೇ ಹೇಳ್ಬಿಡಿದ್ರಿ ಶಿವ ತಾಂಡವ ಇದು ಸಿನಿಮಾ ಅಂತ. ಶಿವಣ್ಣ ಅವತಾರ ನೋಡಕ್ ನಾವು ಕಾಯ್ತಾ ಇದೀವಿ, ಎಕ್ಸೈಟ್ ಆಗಿದ್ದೀವಿ. ರಾಜ್ಕುಮಾರ್ ಸರ್ ಕೂಡ ಬಂದು ಹೋಗುವಂಗೆ ಒಂದು ಸೀನ್ ಎಷ್ಟು ಎಂಜಾಯ್ ಮಾಡ್ತೀರಾ? ಭಯಂಕರ ಅಪ್ಪಾಜಿ ಮನೆ ದೇವ್ರಿದ್ದಾಗ ಯಾರಿಗೂ ನಮ್ಮ ಅಪ್ಪಾಜಿಗೆ ಒಂದೇ ಬೆಲೆ ಬರೋದು. ನಮ್ಮ ಅಪ್ಪಾಜಿ ಒಂದೇ, ಇವರೆಲ್ಲ ಒಂದು ಬಂದು ಹೋಯ್ತಾರ ಅಷ್ಟೇ. ಅಪ್ಪಾಜಿ ದೇವ್ರಿದ್ದಾಗ ಅಷ್ಟೇ ಮೇಡಮ್. ಇದೇ 1 ವರ್ಷದಿಂದ ನಾವೆಲ್ಲ ಕಣ್ಣಲ್ಲಿ ನೀರ್ ಹಾಕೊಂಡ್ ಕಳಿಸ್ತಾವ ನಾವು, ನಮ್ಮ ಹೌದು ಖಂಡಿತ. ಇವತ್ತು ಖುಷಿಯಾಗಿದ್ದೀವಿ ನಾವೆಲ್ಲ. ಅದೇ ಶಿವನ ಅವತಾರದಲ್ಲಿ ಬತ್ತವ್ರೆ, ಶಿವನ ಅವತಾರದಲ್ಲಿ ಬತ್ತವ್ರೆ. ನಾವ್ ಅದಕ್ಕೆ ಆ ಬೆಲ್ಲ ಹಾಕ್ಸಿರೋದು. ಶಿವನ ಅವತಾರದಲ್ಲಿ ಶಿವ ಇದ್ ಮಾಡ್ತಾ ಇರೋದು. ಭಯಂಕರ ಎಕ್ಸೈಟ್ ಆಗಿದ್ದೀವಿ ನಾವೆಲ್ಲ ಶಿವನ ನೋಡಕ್ಕೆ. ನಮ್ಗ್ ಭಯಂಕರ ಖುಷಿಯಲ್ಲಿದ್ದೀವಿ. ನಮ್ಮ ಶಿವನ ಸೂಪರ್ ಹಿಟ್ ಆಗ್ಬೇಕು, ಎಲ್ಲ ನಮ್ಮ ಕನ್ನಡ ಚಿತ್ರರಂಗ ಎಲ್ಲ ಒಳ್ಳೇದಾಗಬೇಕು ಅಂತ ಹೇಳ್ತೀವಿ. 4 ರೂಪಾಯಿ ಟಿಕೆಟ್ ಇಂದ ಆನ್ಲೈನ್ ಟಿಕೆಟ್ ತನಕ ನೋಡ್ತಾ ಇರೋದು ನಮ್ಮ ಯಜಮಾನ್ರು ರಾಜಣ್ಣ, ನಮ್ಮ ಶಿವಣ್ಣನ ಮಾತ್ರ ಇವತ್ತು ಲೈಫಲ್ಲಿ ನೋಡ್ತಾ ಇರೋದು ಮೇಡಮ್ ಅವರ. ಇವತ್ತು ನಮ್ಗೆ ಒಂದೇನಿಲ್ಲ ಅಂದ್ರೆ ನಮ್ಮ ಅಪ್ಪು ಬಾಸ್ ಇಲ್ಲ. ಈ ಖುಷಿ ನಮ್ಗೆ ಅಪ್ಪು ಬಾಸ್ ಇಲ್ಲ. ಅಪ್ಪು ಬಾಸ್ ಇದ್ರೆ ನಿಜಲ್ಲೂ ಭಯಂಕರ ಖುಷಿ ಬಿದ್ದಿರೋರು. ಈ ತರ ಶಿವಣ್ಣನ ಅವತಾರ ಇವತ್ತು ನಮ್ಮ ಅಪ್ಪ ಶಿವ ಅಲ್ಲೇ ಅವ್ರೆ. ಅವ್ರ ಮೇಲೆ ಇವತ್ತು ಯಾವತ್ತಿದ್ರೂ ಶಿವ ಅದೇ ಆಶೀರ್ವಾದ ಆಗ್ತಾ ಇರ್ತಾನೆ. ಯಾವತ್ತಿದ್ರೂ ಹೊಸ ವರ್ಷಕ್ಕೆ ಕಾಲಿಟ್ಟ ಶಿವಣ್ಣ ಇವತ್ತು ಯಾವತ್ತು ಹಿಂದಿರ್ಗಲ್ಲ. ನಮ್ಮ ಚೆನ್ನಣ್ಣ ಇವತ್ತು ಬಂದವ್ರ ಅಲ್ಲೇ ರಾಜ್ಕುಮಾರ್ ಅಭಿಮಾನಿ. ಚೆನ್ನಣ್ಣ ಈಗ ಸಿನಿಮಾದಲ್ಲಿ ಅಪ್ಪು ಸರ್ ಅನ್ನ ನೋಡೋ ಚಾನ್ಸ್ ಇದೆ. ಹೌದಾ ಮೇಡಮ್? ನಾನು ಇವತ್ತು ನೋಡಿಲ್ಲ, ನಮ್ಗೆ ಕುತೂಹಲ ಇದೆ ಮೇಡಮ್. ನನಗೆ ಭಾರಿ ಖುಷಿ ಇದೆ. ಅಪ್ಪು ಬಾಸ್ ನಮ್ಗೆ ಭಾರಿ ಖುಷಿ. ಆ ತರ ಯಾವತ್ತು ಯಜಮಾನ್ರಿಲ್ಲ, ತುಂಬಾ ಬೇಜಾರಾಗ್ತದೆ. ಅದೊಂದು ಭಾರಿ ಖುಷಿ. ನಮಸ್ಕಾರ, ನನ್ನ ಹೆಸರು ಚಂದ್ರಗಂಗಪ್ಪ ಅಂತೇಳಿ. ರಾಜ್ಕುಮಾರ್ ಅನ್ನೋ ಒಂದು ಗತ್ತಿದೆಯಲ್ಲ, ಕರ್ನಾಟಕದ ಒಂದು ಇತಿಹಾಸದಲ್ಲೇ ಇದುವರೆಗೂ ಯಾರು ಅಳಿಸಕ್ಕಾಗಿಲ್ಲ, ಮೆರೆಯಕ್ಕಾಗಿಲ್ಲ. ಅವ್ರಿಗೆ ಅವರೇ ಸಾಟಿ. ಅವ್ರಿಗೆ ಅವ್ರ ದಾಖಲೆಗಳನ್ನ ಅವ್ರ ಅಭಿಮಾನಿಗಳೇ ಮುರಿಬೇಕು. ಆ ದಾಖಲೆಗಳನ್ನ ಮುರಿಯೋದಕ್ಕೆ ಅಭಿಮಾನಿಗಳೇ ಇನ್ನೊಂದು ರೀತಿ ಸೃಷ್ಟಿ ಮಾಡಬೇಕು. ಆ ರೀತಿ ಶಿವಣ್ಣವರು 134 ಚಿತ್ರಗಳು ಮಾಡಿದ್ದಾರೆ. ದಾಖಲೆ ಮೇಲೆ ದಾಖಲೆಗಳು ಮರೆದಿದ್ದಾರೆ. ಬಂದು ಹೋದ ಬಚ್ಚಗಳಿಗೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ. ಇದು ರಾಜರು ವಂಶ.
ರಾಜವಂಶ ಏನಂತ ಇಡೀ ವಿಶ್ವಕ್ಕೆ ಗೊತ್ತು. ಹಂಗಾಗಿ ಖಾಲಿ ಪೋಲಿ ವಿಚಾರಗಳನ್ನ ನಮ್ಗೆ ಯಾಕೆ ಬೇಕು? ನಮ್ಮ ದೇವ್ರ ಪಿಕ್ಚರ್ ಬರ್ತಾ ಇತ್ತೆ, ನಾವು ಎಂಜಾಯ್ ಮಾಡ್ತಾ ಇದ್ದೀವಿ, ಸಂತೋಷ ಪಡ್ತಾ ಇದ್ದೀವಿ. ಎಲ್ಲರೂ ಅಭಿಮಾನಿಗಳು ಕ್ರೇಜ್ ಅಲ್ಲಿ ಇದ್ದಾರೆ, ಸಂತೋಷವಾಗಿದ್ದಾರೆ. ನೀವು ಸಂತೋಷವಾಗಿ ಇದನ್ನ ಎಪಿಸೋಡ್ ಮಾಡಿ. ಶಿವಣ್ಣನ್ಗೆ ಫೀಮೇಲ್ ಗೆಟಪ್ ಗೆ ಎಷ್ಟು ಎಕ್ಸೈಟ್ 7 ಗಂಟೆ ಶೋ ರೆಡಿ ಆಗಿದೆ ಮೇಡಮ್ ಅವರೇ. ಟ್ರೈಲರ್ ನೋಡಿ ಎಷ್ಟು ಎಕ್ಸೈಟ್ ಆಗಿದ್ರಿ? ತುಂಬಾ ಸೂಪರ್ ಆಗಿದೆ ಮೇಡಮ್. ಇವಾಗ 7 ಗಂಟೆ ಶೋಗೆ ಎಲ್ಲ ರೆಡಿ ಆಗಿದ್ದೀವಿ. ಈಗ ಮಸಾಲೆ ದೋಸೆ ಮಾಡಿದ್ದಾರೆ ಈಗ ಅಭಿಮಾನಿಗಳಿಗೋಸ್ಕರ ಎಲ್ಲ. ಆ ಮಸಾಲೆ ದೋಸೆ ತಿನ್ಕೊಂಡು ಈಗ ಫಿಲ್ಮ್ ನೋಡಕ್ ಹೋಗ್ತಾ ಇದೀವಿ, ಶಿವಣ್ಣ ಫಿಲ್ಮ್ ನ. 62 ವಯಸ್ಸಿನಲ್ಲಿ ಈ ರೇಂಜ್ ಅಲ್ಲಿ ನೀವು ಯಾವ ಶ್ರೀದೇವಿ ನಾಚುವಂತ ಆಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದರಲ್ಲೂ ಆಪರೇಷನ್ ಮಾಡಿಸ್ಕೊಂಡ್ ಬಂದು ಹೋದ ವರ್ಷದಲ್ಲಿ ಆಪರೇಷನ್, ಈಗ 6 ತಿಂಗಳಾಗಿಲ್ಲ ಆಪರೇಷನ್ ಮಾಡಿಸ್ಕೊಂಡ್ ಬಂದು ಬೆಡ್ ರೆಸ್ಟ್ ತಗೊಂಡು ಶ್ರೀದೇವಿ ನಾಚುವಂತ ಆಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಡೀ ಚಿತ್ರ ಜಗತ್ತನ್ನೇ ಬೆರಗಾಗೋಗಿದೆ. ಚಿತ್ರ ಜಗತ್ತು ಇಡೀ ವಿಶ್ವದಲ್ಲಿ, ಕರ್ನಾಟಕದಲ್ಲಿ ಇದ್ದಂತ ದೇಶದಲ್ಲಿ ಇರುವಂತ ಚಿತ್ರ ಜಗತ್ತು ಇವತ್ತೆಲ್ಲ ಶಿವಣ್ಣನ ಕಡೆ ಮಕ್ಕ ಮಾಡಿ ನೋಡ್ತಾ ಇದೆ. ಅಂದ್ರೆ ಅಣ್ಣವರ ಗತ್ತು ಆಗಿದೆ, ಅಣ್ಣವ್ರ ಮಕ್ಕಳ ಗತ್ತು ಆಗಿದೆ. ಇದೆಲ್ಲ ನಾವೇನು ಹೊಸದಾಗಿ ಹೇಳೋದು ಬೇಕಾಗಿಲ್ಲ. ಎಲ್ಲ ಕಾಪಿ ಮಾಡಿ ಬೇರೆದೇನಾದ್ರು ಇತಿಹಾಸ ಮಾಡ್ಬೋದು. ಈ ಇತಿಹಾಸ ಮುರಿಯೋದಕ್ಕೆ ಯಾರ ಕೈನವ್ರು ಆಗಲ್ಲ. ಕಾಪಿ ಯಾರು ಬೇಕಾದ್ರು ಮಾಡ್ತಾರೆ. ಇತಿಹಾಸ ಮಾಡೋಕ್ಕೆ ರಾಜವಂಶನೇ ಬೇಕು. ಥ್ಯಾಂಕ್ ಯು ಚಿಕ್ಕಮಗಳೂರು. ನೋಡಿದ್ರ ಇದಿಷ್ಟು ಅಭಿಮಾನಿಗಳ ಮಾತು. ಶಿವಣ್ಣನ ಯಾವ ರೀತಿ ಅವರ ಅಭಿಮಾನಿಗಳು ಆರಾಧಿಸ್ತಿದ್ದಾರೆ. ಸೊ 45 ಸಿನಿಮಾಕ್ಕಾಗಿ ಯಾವ ರೀತಿ ಕಾಯ್ತಾ ಇದ್ದಾರೆ. ಸಿನಿಮಾದ ಅಬ್ಬರ ಬೆಳ್ಳಿ ತೆರೆಯಲ್ಲಿ ಮೂಡಿ ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.